ಮುಖ್ಯಮಂತ್ರಿ, ಬಿಜೆಪಿಯವರೇ ಮುಖ್ಯಮಂತ್ರಿ. ಈಗ ಎರಡು ಕಡೆ ಯೋಜನೆ ಮಹದಾಯಿ ಅಲ್ಲೂ ಮುಖ್ಯಮಂತ್ರಿ ಯೋಜನೆ ಅಲ್ಲ. ಏನ್ ಮಾಡಿದೀರಾ ಅಂತ ಜನ ಕೇಳ್ತಾರೆ. ಅಲ್ಲೂ ನೀವೇ, ಇಲ್ಲೂ ನೀವೇ, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಈಗ ಅಲ್ಲಿ ಗೋವಾದಲ್ಲಿ ನೀವೇ ಬಿಜೆಪಿ ಅವರೇ, ಇಲ್ಲೂ ಬಿಜೆಪಿ ಅವರು ಬಿಜೆಪಿ ಅಲ್ಲಿ ಏನ್ ಮಾಡ್ತಾರೆ? ನರೇಂದ್ರ ಮೋದಿ ಅವರು ಹೇಳಿದ್ರೇನ್ರಿ? ಸುಮ್ನೆ ಏನೋ ನೋಡಿ ಹೇಳ್ಬೇಕು ಹೇಳ್ತೀರಿ ಅಷ್ಟೇ. ನಮಗೂ DMK ಅವರು ಅಲಯನ್ಸ್ ಇರ್ಬೋದು, ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೇಳಿ. ಬುದ್ಧಿವಾದ ಅವ್ರಿಗೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ರೆ ನಿಮ್ಗೆ ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ ಅವ್ರಿಗೆ. ನೀವು ಹೇಳಿ ಬಿಜೆಪಿ ಗೋವಾದವ್ರಿಗೆ ಹೇಳಿ, ಗೋವಾದವ್ರಿಗೆ ಹೇಳಿ, ಮಾತಾಡೋಣ. ನಿಮ್ಮ ಚೀಫ್ ಮಿನಿಸ್ಟರ್ ದಾಟು ಬಗ್ಗೆ ಹೇಳಿ. ಸ್ಟಾಲಿನ್ 10 ದಿನ ಪಾದಯಾತ್ರೆ ಮಾಡಿದ್ರಿ. ದಿ ಗೋವಾ ಚೀಫ್ ಮಿನಿಸ್ಟರ್ ಇಸ್ ಎ ಬಿಜೆಪಿ ಮ್ಯಾನ್. ಪೊಲಿಟಿಕಲ್ ಪಾದಯಾತ್ರೆ, ಪೊಲಿಟಿಕಲ್ ಪಾದಯಾತ್ರೆ. ಸುಮ್ಮನೆ ಏನೋ ಕಥೆ. ಅದು ವಿರೋಧ ಪಕ್ಷ ನಾಯಕರ ಸನ್ಮಾನ್ಯ ಅಧ್ಯಕ್ಷರೇ, ಮೇಕೆದಾಟು ವಿಚಾರದಲ್ಲಿ ಮಾನ್ಯ ವಿರೋಧ ಪಕ್ಷ ನಾಯಕರೇ, ಅಲ್ಲ ಸುಪ್ರೀಂ ಕೋರ್ಟ್ ಕೇಳಿರಿ. ಯು ಶುಡ್ ಬಿ ಎಜುಕೇಟೆಡ್, ಯು ಶುಡ್ ಲರ್ನ್, ಅಂಡರ್ಸ್ಟ್ಯಾಂಡ್. ನಾವು ನೀವು ಉತ್ತರ ಕರ್ನಾಟಕದವರು ನಾನು ಮಾತಾಡ್ತಾ ಇಲ್ಲಿ ಉತ್ತರ ಕರ್ನಾಟಕ ಕೇಳಿಪ್ಪ ಪ್ಲೀಸ್. ಸನ್ಮಾನ್ಯ ಅಧ್ಯಕ್ಷರೇ, ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ್ಮೇಲೆ 197 ಹೋಗಿ 177.25 TMC ಏನಾಯಿತು. ನಮ್ಮ ಪಾಲಿಗೆ ಸುಮಾರು 15.25 TMC ನೀರು ಸಿಕ್ತು. ಪ್ಲಸ್ ಕುಡಿನೀರಿಗೆ ಬೆಂಗಳೂರಿಗೆ 4.75 TMC ಪರ್ಸು, ಪ್ಲಸ್ ಕನ್ಸಂಪ್ಟಿವ್ ನಾನ್ ಕನ್ಸಂಪ್ಟಿವ್ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು 25 TMC, ಅಂದರೆ ಸುಮಾರು 40 TMC ಅಷ್ಟು ನೀರು ನಮಗೆ ಸಿಕ್ಕಿದೆ. ಜಸ್ಟಿಫಿಕೇಶನ್ ಇದೆ ನಮಗೆ ಮೇಕೆದಾಟು ಮಾಡಲಿಕ್ಕೆ. ಹೀಗಾಗಿ ನಾವು ಮೇಕೆದಾಟು ಮಾಡಬೇಕು ಅಂತ ನಾವು ಮೂವ್ ಮಾಡಿದ್ದೀವಿ ಆನ್ ಮೆರಿಟ್. ವಿರೋಧ ಪಕ್ಷ ನಾಯಕರ ಆನ್ ಮೆರಿಟ್. ಹಾಗಾಗಿ ನೀವು ಹೋಗಿ ಕೇಂದ್ರ ಸರ್ಕಾರಕ್ಕೆ ಮನವೊಲಿಸ್ರಿ. ಫ್ರೆಂಡ್ ಅಬ್ಜೆಕ್ಷನ್ ಹಾಕಿರೋರು ನಿಮ್ ಫ್ರೆಂಡ್ ಕೇಂದ್ರ ಸರ್ಕಾರ ಕನ್ವಿನ್ಸ್ ಮಾಡಿ ಮಾಡಲಿಕ್ಕೆ ಆದೇಶದ ಮೇಲೆ ಅವರು ಒಪ್ಪಿಗೆ ಹಾಕಿದ್ರು, ನಾವು ಒಪ್ಪಿಗೆ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ನಮ್ಗೆ 284.75 TMC ಸಿಕ್ಕಿದೆ. ಅಂದ್ರೆ ಮೊದಲಿಗಿಂತ ಆಲ್ಮೋಸ್ಟ್ 18 TMC ಜಾಸ್ತಿ ಸಿಕ್ತು. ರಿಲೀಸು 192 177 ಆಗಿದೆ. ಬಿಳಿಗೊಂಡ್ಲ ಹತ್ರ ನಮ್ಗೆ ಅನುಕೂಲ ಆಗಿದೆ. ಉಳಿಕಿದ ನೀರನ್ನ ನಾವು ಮಾಡ್ಕೊಳ್ತೀವಿ ಅಂತ DK ಶಿವಕುಮಾರ್ ಬಹಳಷ್ಟು ಚೆನ್ನಾಗಿ ಜನಕ್ಕೆ ಅನುಕೂಲ ಆಗಲಿ ಅಂತೇಳಿ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ ಸಪೋರ್ಟ್ ಮಾಡೋದ್ ಬಿಟ್ಟು ನೀವು ವಿರುದ್ಧ ಮಾತಾಡ್ತಿರಲ್ಲ. ನಾವು ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕಕ್ಕೆ ಏನ್ ಕೊಡುಗೆ ಕೊಡ್ತಾರೆ ಅಂತ ಕಾಯಕತ್ತೀವಿ. ಸುಳ್ಳು ಟೈಮ್ ವೇಸ್ಟ್ ಮಾಡೋದು ಬೇಡ, ಕಾಂಟ್ರವರ್ಸಿ ಮಾತಾಡೋದು ಬೇಡ. ಮೇಕೆದಾಟು ಬಗ್ಗೆ ಮಾತನಾಡಿದ್ರೆ ಟೈಮ್ ವೇಸ್ಟ್ ಅನ್ನೋದು ಇದ್ದಂತ ವಿಷಯ. ಮೇಕೆದಾಟು ದಕ್ಷಿಣ ಚೀಫ್ ಮಿನಿಸ್ಟರ್ ಅವರು ಎಲ್ಲ ಸಮಗ್ರ ಕರ್ನಾಟಕ ಬಗ್ಗೆ ಮಾತನಾಡಕಲ್ಲಿ ನೀರಾವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಟೈಮ್ ವೇಸ್ಟ್ ಅಂದ್ರೆ ಏನರ್ಥ? ಉತ್ತರ ಕೊಡ್ತಿರೋದು ಕೊಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಅಂತ ಹೇಳಿದ್ರೆ ನೀವು ಬಿಜೆಪಿ ಕಾಂಟ್ರವರ್ಸಿ ಮಾಡಿ ಟೈಮ್ ಹಾಳು ಮಾಡೋದು ಬೇಡ. ಉತ್ತರ ಕರ್ನಾಟಕದ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಉತ್ತರ ಕರ್ನಾಟಕದ ಬಗ್ಗೆ ಟೈಮ್ ಆಯ್ತು, ಕೂತ್ಕೊಳ್ಳಿ. ಇವೆಲ್ಲ ಊರ್ಗ್ ಹೋಗ್ಬೇಕು, ಕೂತ್ಕೊಳ್ಳಿ. ನೀವು ಜನರಿಗೆ ಮೋಸ ಮಾಡಕತ್ತೀರ ಅಂತ ನಿಮ್ ಫೇಲ್ಯೂರ್ ತೋರ್ಸಕತ್ತಾರ. ಬೆಂಗಳೂರಿಗೆ ನೀರು ಕೊಡ್ಸೋದು ಬೇಡ. ಬಿಡ್ಬೇಡಿ.